ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು ಈ ಅಧ್ಯಾಯದ ಕಂಡುಹಿಡಿಯಿರಿ ವಿಭಾಗದ ಕ್ವಶನ್ ನಂಬರ್ 1ರಲ್ಲಿ ಇರುವಂತಹ 2ನೇ ಚಿತ್ರಕ್ಕೆ ಸೊಲ್ಯೂಷನ್ ಅನ್ನು ಕಂಡುಹಿಡಿಯುವ. ಹಿಂದಿನ ವಿಡಿಯೋದಲ್ಲಿ ಈ ಕ್ವಶನ್ಗೆ ನಾವು ಸೊಲ್ಯೂಷನ್ ಅನ್ನು ಕಂಡುಹಿಡಿದಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಈ ಕ್ವಶನ್ಗೆ ಸೊಲ್ಯೂಷನ್ ಅನ್ನು ಕಂಡುಹಿಡಿಯುವ. ಸೊ ಮೊದಲಿಗೆ ಈ ಚಿತ್ರವನ್ನ ನಾನು ಬರೆದು ತೆಗೆದುಕೊಳ್ತಾ ಇದ್ದೇನೆ. ಈ ಕ್ವಶನ್ ನಂಬರ್ 2 ಏನಿದೆ, ಈ ಚಿತ್ರವನ್ನ ತೆಗೆದುಕೊಂಡು ನಾವಿದರ ಸೊಲ್ಯೂಷನ್ ಅನ್ನ ಬರೀತಾ ಇದ್ದೇವೆ. ಸೊ ಇಲ್ಲಿ ಕ್ವಶನ್ ನಂಬರ್ 1ರಲ್ಲಿ ಸಬ್ ಕ್ವಶನ್ 2, ಇಲ್ಲಿ ನಮಗೆ ಒಂದು ಆಯತವನ್ನ ಕೊಟ್ಟಿದ್ದಾರೆ. ಆಯತ PQRS. ಈ ಆಯತದಲ್ಲಿ ಒಂದು ಕೋನವನ್ನ ಕೊಟ್ಟಿದ್ದಾರೆ 160 ಡಿಗ್ರಿ ಅಂತ ಹೇಳಿ. ನಾವು ಉಳಿದ ಎಲ್ಲಾ ಕೋನಗಳನ್ನ ಕಂಡುಹಿಡಿಬೇಕು. ಸೊ ಇದನ್ನ ಕಂಡುಹಿಡಿಲಿಕ್ಕೆ ನೀವು ಮೊದಲಿಗೆ ಏನ್ ಮಾಡ್ಬೇಕಂದ್ರೆ 110 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈ ಬಿಂದು ಏನಿದೆ ಇಲ್ಲಿರುವಂತ ಇದನ್ನ O ಅಂತ ತೆಗೆದುಕೊಳ್ಳುವ. ನಂತರ ನಾವು ಒಂದೊಂದಾಗಿ ಕೋನಗಳನ್ನ ಕಂಡುಹಿಡಿತಾ ಹೋಗುವ. ನೀವು ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಇರುವಂತ ಈ ಕೋನ ಏನಿದೆ, ಈ ಕೋನವು ಶೃಂಗಾಭಿಮುಖ ಕೋನವಾಗಿದೆ. ಅಂದ್ರೆ ಈ ರೀತಿ ಎರಡು ಗೆರೆಗಳು ಇದ್ದಾಗ ಇಲ್ಲಿ ಉಂಟಾಗುವಂತ ಕೋನ ಮತ್ತೆ ಇಲ್ಲಿ ಉಂಟಾಗುವಂತ ಕೋನ ಇವೆರಡು ಸಮವಾಗಿರ್ತದೆ. ಅದೇ ರೀತಿ ಇಲ್ಲಿ ಉಂಟಾಗುವಂತ ಕೋನ ಮತ್ತೆ ಇಲ್ಲಿ ಉಂಟಾಗುವಂತ ಕೋನ ಇವೆರಡು ಸಮವಾಗಿರ್ತದೆ. ಸೊ ಈ ಚಿತ್ರವನ್ನ ನೀವು ಗಮನಿಸಿದಾಗ ಈ ಚಿತ್ರದಲ್ಲಿ ಕೂಡ ನೀವು ಶೃಂಗಾಭಿಮುಖ ಕೋನಗಳನ್ನ ಕಾಣಬಹುದು. ಅಂದ್ರೆ ನಮ್ಗೆ ಮೊದಲೇ ಕೊಟ್ಟಿದ್ದಾರೆ ಕೋನ ROQ. ಸೊ ನಮ್ಗೆ ಕೊಟ್ಟಿರುವಂತದ್ದು ಏನು, ಕೋನ ROQ ಇಸ್ ಈಕ್ವಲ್ ಟು ಎಷ್ಟು, 110 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅಭಿಮುಖವಾಗಿರುವಂತ ಈ ಕೋನ ಅಂದ್ರೆ ನೀವಿಲ್ಲಿ ಬರೀಬಹುದು ಕೋನ POS ಎನ್ನುವಂಥದ್ದು, ಕೋನ POS. ಸೊ ಕೋನ POS ಎನ್ನುವಂಥದ್ದು ಇದು ಯಾವುದಕ್ಕೆ ಸಮವಾಗಿದೆ, ಕೋನ ROQಗೆ ಸಮವಾಗಿದೆ. ಇದಕ್ಕೆ ಕಾರಣ ಏನು, ಇದಕ್ಕೆ ಕಾರಣ ಇವುಗಳು ಶೃಂಗಾಭಿಮುಖ ಕೋನಗಳಾಗಿವೆ. ಸೊ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಕೂಡ ಒಂದಕ್ಕೊಂದು ಸಮವಾಗಿರ್ತದೆ. ಸೊ ಇದು ಇದರದ್ದು ರೀಸನ್. ಸೊ ಈಗ ಕೋನ POS ಇಸ್ ಈಕ್ವಲ್ ಟು ROQ ಆಗಿರೋದ್ರಿಂದ ನಾವು ಏನು ಹೇಳ್ಬೋದು, ಕೋನ POS ಇಸ್ ಈಕ್ವಲ್ ಟು 110 ಡಿಗ್ರಿ ಅಂತ ಹೇಳ್ಬೋದು. ಸೊ ಈಗ ಒಂದು ಕೋನವನ್ನ ನಾವು ಕಂಡುಹಿಡಿದಿದ್ದೇವೆ. ಯಾವ ಕೋನ, ಈ ಕೋನ, ಅದು 110 ಡಿಗ್ರಿ. ನಂತರ ನಾವು ಉಳಿದ ಕೋನಗಳನ್ನ ಕಂಡುಹಿಡಿಬೇಕು. ಇಲ್ಲಿ ಈಗ ನೀವು ಈ ರೇಖೆಯನ್ನು ಗಮನಿಸಿದ್ರೆ QS ಎನ್ನುವಂತ ರೇಖೆಯನ್ನು ಗಮನಿಸಿ. ಈ ರೇಖೆಯನ್ನು ಗಮನಿಸಿದ್ರೆ ಇದರ ಮೇಲೆ ಇನ್ನೊಂದು ರೇಖೆ ಹಾದು ಹೋಗ್ತಾ ಇದೆ. ಸೊ ಇದನ್ನ ನಾವು ಏನ್ ಹೇಳ್ತೇವೆ, ಸರಳ ಯುಗ್ಮ ಕೋನಗಳು ಅಂತ ಹೇಳ್ತೇವೆ. ಇಲ್ಲಿ ಈ ರೀತಿ ಇದೆ, ಇಲ್ಲಿ Q ಇದೆ, ಇಲ್ಲಿ S ಇದೆ, ಇಲ್ಲಿ R ಇದೆ. ಈ ಕೋನ 110 ಡಿಗ್ರಿ ಅಂತ ನಮ್ಗೆ ಕೊಟ್ಟಿದ್ದಾರೆ. ಸೊ ಈ ಕೋನ ಮತ್ತೆ ಈ ಕೋನ ಇವುಗಳ ಮೊತ್ತ ಎಷ್ಟಿರ್ತದೆ, 180 ಡಿಗ್ರಿ ಆಗಿರ್ತದೆ. ಇವುಗಳನ್ನ ನಾವು ಸರಳ ಯುಗ್ಮ ಕೋನಗಳು ಅಂತ ಹೇಳ್ತೇವೆ. ಸೊ ಅದನ್ನ ನಾನು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಬರೀತಾ ಇದ್ದೇನೆ. ಅಂದ್ರೆ ಕೋನ ROQ, ಕೋನ ROQ ಈ ಕೋನ ಪ್ಲಸ್ ಕೋನ ROS ಇಸ್ ಈಕ್ವಲ್ ಟು 180 ಡಿಗ್ರಿ. ಯಾಕೆಂದ್ರೆ ಅವುಗಳು ಸರಳ ಯುಗ್ಮ ಕೋನಗಳಾಗಿವೆ. ಸೊ ಕೋನ ROQ ಪ್ಲಸ್ ಕೋನ ROS ಇಸ್ ಈಕ್ವಲ್ ಟು 180 ಡಿಗ್ರಿ. ಇದಕ್ಕೆ ರೀಸನ್ ಇವುಗಳು ಏನಾಗಿದೆ, ಸರಳ ಯುಗ್ಮ ಕೋನಗಳು. ಸೊ ಇಲ್ಲಿ ಈಗ ಸರಳ ಯುಗ್ಮ ಕೋನಗಳಾಗಿರೋದ್ರಿಂದ ಇವುಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ. ಇದರಲ್ಲಿ ಕೋನ ROQ ನಮಗೆ ಗೊತ್ತಿದೆ ಎಷ್ಟು, 110 ಡಿಗ್ರಿ ಪ್ಲಸ್ ಕೋನ ROS ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ROS ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 110 ಡಿಗ್ರಿ. ಸೊ ನಮಗೆ 180 ಡಿಗ್ರಿ ಮೈನಸ್ 110 ಡಿಗ್ರಿ ಅಂದ್ರೆ ಕೋನ ROS ಇಸ್ ಈಕ್ವಲ್ ಟು 70 ಡಿಗ್ರಿ ಅಂತ ಸಿಗ್ತದೆ. ಸೊ ನಾವೀಗ ಇನ್ನೊಂದು ಕೋನವನ್ನ ಕಂಡುಹಿಡಿದಿದ್ದೇವೆ. ಯಾವ ಕೋನ ಅದು, ಇಲ್ಲಿ ಚಿತ್ರವನ್ನ ಗಮನಿಸಿ. ಕೋನ ROS ಅಂದ್ರೆ ಈ ಕೋನ 70 ಡಿಗ್ರಿ ಅಂತ ನಮ್ಗೆ ಸಿಕ್ಕಿದೆ. ನೆಕ್ಸ್ಟ್ ನೀವು ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಇದು ಆಯತ ಆಗಿರೋದ್ರಿಂದ ಇದರ ಕರ್ಣಗಳು ಅರ್ಧಿಸುತ್ತವೆ. ಅಂದ್ರೆ ಕರ್ಣಗಳು ಸಮಭಾಗಗಳಾಗಿ ಕರ್ಣವನ್ನ ವಿಂಗಡಿಸುತ್ತದೆ, ಆಯತದ ಕರ್ಣಗಳು. ಸೊ ಇವುಗಳೆಲ್ಲವೂ ಕೂಡ ಸಮಭಾಗಗಳಾಗಿರ್ತವೆ. ಆದ್ರಿಂದ ನಾವಿಲ್ಲಿ ಏನ್ ಹೇಳ್ಬೋದು, ನಂತರ
ನಾವೀಗ ಈ ಕೋನ ಒಂದು ಕೋನ 70 ಡಿಗ್ರಿ ಅಂತ ನಮಗೆ ಸಿಕ್ಕಿದೆ. ಇಲ್ಲಿ ಈ ಚಿತ್ರವನ್ನ ಗಮನಿಸಿದ್ರೆ ಈ ರೀತಿ ಚಿತ್ರ ಇದೆ, ಈ ಕೋನ ನಿಮ್ಗೆ 70 ಡಿಗ್ರಿ ಅಂತ ಸಿಕ್ಕಿದೆ. ಸೊ ಇದಕ್ಕೆ ಅಭಿಮುಖವಾಗಿರುವಂತ ಈ ಕೋನ ಕೂಡ ಏನಾಗಿರ್ತದೆ, 70 ಡಿಗ್ರಿ ಆಗಿರ್ತದೆ. ಅಂದ್ರೆ ಚಿತ್ರದಲ್ಲಿ ಈ ಕೋನ ಏನಾಗಿರ್ತದೆ, ಇದು ಕೂಡ 70 ಡಿಗ್ರಿ. ಯಾಕೆಂದ್ರೆ ಇವೆರಡು ಕೂಡ ಶೃಂಗಾಭಿಮುಖ ಕೋನಗಳು. ಈಗ ಇದು 70 ಡಿಗ್ರಿ ಆದ್ರೆ ಅದಕ್ಕೆ ಅಭಿಮುಖವಾಗಿರುವಂತ ಕೋನ ಇದು. ಸೊ ಇದು ಕೂಡ 70 ಡಿಗ್ರಿ ಆಗಿರ್ತದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ಇನ್ನೊಂದು ಕೋನ ಅಂತ ಹೇಳಿದ್ರೆ ಈ ಚಿತ್ರವನ್ನ ಗಮನಿಸಿ, ಇಲ್ಲಿರುವಂತ ಈ ಕೋನ 70 ಡಿಗ್ರಿ ಆಗಿರ್ತದೆ. ಸೊ ಅದನ್ನ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಬರೀತಾ ಇದ್ದೇನೆ. ಅಂದ್ರೆ ಕೋನ POQ ನಾನಿಲ್ಲಿ ಬರೀತಾ ಇರುವಾಗ ನೀವು ಚಿತ್ರವನ್ನ ಗಮನಿಸಬೇಕು, ಇಲ್ಲದಿದ್ರೆ ನಿಮ್ಗೆ ಕೋನವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಸೊ ಕೋನ POQ ಇಸ್ ಈಕ್ವಲ್ ಟು ಕೋನ ಯಾವುದಕ್ಕೆ ಸಮವಾಗಿದೆ, ಕೋನ ROS ಗೆ ಸಮವಾಗಿದೆ. ಇದಕ್ಕೆ ಕಾರಣ ಏನು, ಶೃಂಗಾಭಿಮುಖ ಕೋನಗಳು. ಸೊ ಅದನ್ನ ನೀವು ಬರಿಬೇಕು, ಶೃಂಗಾಭಿಮುಖ ಕೋನಗಳು. ಸೊ ಈಗ ಕೋನ ROS ಎಷ್ಟು, 70 ಡಿಗ್ರಿ. ಆದ್ರಿಂದ ನಾವೇನು ಹೇಳ್ಬೋದು, ಕೋನ POQ ಎಷ್ಟು, ಕೋನ POQ ಇಸ್ ಈಕ್ವಲ್ ಟು 70 ಡಿಗ್ರಿ ಅಂತ ಹೇಳ್ಬೋದು. ಸೊ ಈ ರೀತಿ ನಾವು ಈಗ ಮೂರನೇ ಕೋನವನ್ನ ಕಂಡುಹಿಡಿದಿದ್ದೇವೆ. ಸೊ ಚಿತ್ರದಲ್ಲಿ ಬರೀತಾ ಇದ್ದೇನೆ, ಕೋನ POQ ಇಸ್ ಈಕ್ವಲ್ ಟು 70 ಡಿಗ್ರಿ. ನೆಕ್ಸ್ಟ್ ನೀವಿಲ್ಲಿ ಗಮನಿಸಿದ್ರೆ ತ್ರಿಭುಜ POS ಅನ್ನ ತೆಗೆದುಕೊಳ್ಳಿ. ತ್ರಿಭುಜ POS ಅಂದ್ರೆ ಯಾವ ತ್ರಿಭುಜ, ಈ ಚಿತ್ರದಲ್ಲಿ ನೋಡಿ, ತ್ರಿಭುಜ POS ಅನ್ನ ತೆಗೆದುಕೊಳ್ತಾ ಇದ್ದೇನೆ. ಸೊ ಈ ತ್ರಿಭುಜ POS ಅಲ್ಲಿ ನೀವು ಗಮನಿಸಿದ್ರೆ ಇಲ್ಲಿರುವಂತ PO ಬಾಹು ಯಾವುದಕ್ಕೆ ಸಮವಾಗಿದೆ, SO ಬಾಹುಗೆ ಸಮವಾಗಿದೆ. ಯಾಕಂದ್ರೆ ಇದು ಕರ್ಣಗಳು ಅರ್ಧಿಸುತ್ತದೆ ಅಂತ ನಮ್ಗೆ ಗೊತ್ತಿದೆ. ಸೊ ಈಗ ಎರಡು ಬಾಹುಗಳು ಸಮವಾಗಿದ್ರೆ ಅದಕ್ಕೆ ಎದುರಾಗಿರುವಂತ ಕೋನಗಳು ಕೂಡ ಏನಾಗಿರ್ತವೆ, ಅವುಗಳು ಕೂಡ ಸಮವಾಗಿರ್ತದೆ. ಸೊ ಆ ಗುಣವನ್ನ ನಾವಿಲ್ಲಿ ಉಪಯೋಗಿಸಿ ಇಲ್ಲಿರುವಂತ ಈ ಕೋನ, ಚಿತ್ರವನ್ನ ಗಮನಿಸಿ ಈ ಕೋನವನ್ನ ಕಂಡುಹಿಡಿಯುವ. ಸೊ ನಾನಿಲ್ಲಿ ಬರೀತಾ ಇದ್ದೇನೆ ಮೊದಲಿಗೆ ತ್ರಿಭುಜ POS ನಲ್ಲಿ ಇಲ್ಲಿ PO ಇಸ್ ಈಕ್ವಲ್ ಟು ಏನಾಗಿದೆ, SO ಆಗಿದೆ. ಇದಕ್ಕೆ ಕಾರಣ ಏನು, ಕಾರಣ ನೀವಿಲ್ಲಿ ಬರೀಬೇಕು, ಆಯತದ ಕರ್ಣಗಳು ಅರ್ಧಿಸುತ್ತವೆ ಅಂತ ಹೇಳಿ. ಅದನ್ನ ಸರಿಯಾಗಿ ಬರೀರಿ. ನಾನಿಲ್ಲಿ ಶಾರ್ಟ್ ಫಾರ್ಮ್ ಅಲ್ಲಿ ಬರೀತಾ ಇದ್ದೇನೆ, ಆಯತದ ಕರ್ಣಗಳು ಅರ್ಧಿಸುತ್ತದೆ ಅಂತ ಬರಿಬೇಕು. ಸೊ ಆಯತದ ಕರ್ಣಗಳು ಅರ್ಧಿಸುತ್ತವೆ ಅಂತ ಹೇಳಿದ್ರೆ ಇಲ್ಲಿ ಬಾಹುಗಳು ಸಮವಾಗಿರುತ್ತದೆ. ಸಮವಾಗಿರುವಂತ ಬಾಹುಗಳಿಗೆ ಅಭಿಮುಖವಾಗಿರುವಂತ ಕೋನಗಳು ಸಮ. ಹಾಗಾಗಿ ನಾವೇನು ಹೇಳ್ಬೋದು, ಕೋನ OPS, ಚಿತ್ರವನ್ನ ಗಮನಿಸಿ, ಕೋನ OPS ಇಸ್ ಈಕ್ವಲ್ ಟು ಕೋನ OSP ಅಂತ ಹೇಳ್ಬೋದು. ಸೊ ಕೋನ OPS ಇಸ್ ಈಕ್ವಲ್ ಟು ಕೋನ OSP. ಯಾಕೆಂದ್ರೆ ಇದಕ್ಕೆ ರೀಸನ್ ಏನು, ಈ ರೀಸನ್ ಅನ್ನ ನೀವು ಬರೀರಿ, ಸಮಬಾಹುಗಳಿಗೆ ಅಭಿಮುಖವಾಗಿರುವಂತ ಕೋನಗಳು ಸಮವಾಗಿರ್ತದೆ ಅಂತ ಹೇಳಿ. ನಂತರ ಈ ತ್ರಿಭುಜ POS ಅಲ್ಲಿ ಮೂರು ಕೋನಗಳ ಮೊತ್ತ ಯಾವಾಗಲೂ ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಸೊ ಅದನ್ನ ಬರೆಯುವ, ಕೋನ OPS ಪ್ಲಸ್ ಕೋನ OSP ಪ್ಲಸ್ ಕೋನ POS ಇಸ್ ಈಕ್ವಲ್ ಟು 180 ಡಿಗ್ರಿ. ಇದರಲ್ಲಿ ಕೋನ POS ಎಷ್ಟು ಅಂತ ಗೊತ್ತಿದೆ ನಮ್ಗೆ. POS ಕೋನ ನೀವು ಇಲ್ಲಿ ನೋಡಿದ್ದೀರಾ 110 ಡಿಗ್ರಿ. ಅದೇ ರೀತಿ OPS ಎನ್ನುವಂಥದ್ದು OSBಗೆ ಸಮವಾಗಿದೆ. ಸೊ OPS ನ ಜಾಗದಲ್ಲಿ OSP ಅಂತ ಬರೀತಾ ಇದ್ದೇನೆ, ಪ್ಲಸ್, ಯಾಕೆಂದ್ರೆ ಎರಡು ಬಾಹುಗಳು ಒಂದಕ್ಕೊಂದು ಸಮ. ನೆಕ್ಸ್ಟ್ POS ಅಂದ್ರೆ 110 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇಲ್ಲಿ 2OSP ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 110 ಡಿಗ್ರಿ. ಸೊ OSP ಇಸ್ ಈಕ್ವಲ್ ಟು 70 ಡಿಗ್ರಿ. ನೆಕ್ಸ್ಟ್ ಇಲ್ಲಿ ಕೋನ OSP ಇಸ್ ಈಕ್ವಲ್ ಟು 70 ಡಿಗ್ರಿ ಭಾಗಿಸು 2, ಭಾಗಿಸಿದಾಗ ಇಲ್ಲಿ 35 ಸಿಗ್ತದೆ. ಸೊ ಕೋನ OSP ಇಸ್ ಈಕ್ವಲ್ ಟು 35 ಡಿಗ್ರಿ ಅಂತ ನಮ್ಗೆ ಇಲ್ಲಿ ಸಿಗ್ತದೆ, ನಾಲ್ಕನೇ ಕೋನ. ಹಾಗೆ ಕೋನ OSP ಯಾವುದಕ್ಕೆ ಸಮವಾಗಿದೆ, OPSಗೆ ಸಮ. ಆದ್ರಿಂದ ಕೋನ OPS ಇಸ್ ಈಕ್ವಲ್ ಟು ನಾವೇನು ಬರೀಬಹುದು, ಅದು ಕೂಡ 35 ಡಿಗ್ರಿ ಅಂತ ಬರೀಬಹುದು. ಸೊ ಚಿತ್ರವನ್ನ ಗಮನಿಸಿ, ಚಿತ್ರದಲ್ಲಿ ಈ ಕೋನ 35 ಡಿಗ್ರಿ ಆಗಿದೆ, ಹಾಗೆ ಈ ಕೋನ ಕೂಡ 35 ಡಿಗ್ರಿ ಆಗಿದೆ. ನೆಕ್ಸ್ಟ್ ನಾವು ಮುಂದಿನ ಕೋನಗಳನ್ನ ಕಂಡುಹಿಡಿಯುವ. ಸೊ ಮುಂದೆ ನೀವು ಗಮನಿಸಿದ್ರೆ
ಇಷ್ಟು ಕೋನಗಳನ್ನು ನಾವೀಗ ಕಂಡುಹಿಡಿದಿದ್ದೇವೆ, 5 ಕೋನಗಳನ್ನ. ನೆಕ್ಸ್ಟ್ ನೀವು ಇದು ಒಂದು ಆಯತ ಆಗಿದೆ. ಆಯತದ ಕೋನಗಳು ಯಾವಾಗಲೂ ಏನಾಗಿರ್ತದೆ, 90 ಡಿಗ್ರಿ ಆಗಿರ್ತದೆ. ಹಾಗಾಗಿ ನೀವು ಈ ಚಿತ್ರವನ್ನು ಗಮನಿಸಿದ್ರೆ ಇಲ್ಲಿ ಕೋನ ಏನಿದೆ, ಈ ಕೋನ ಹಾಗೆ ಅದೇ ರೀತಿ ಈ ಕೋನ, ಇವೆರಡು ಕೋನಗಳ ಒಟ್ಟು ಮೊತ್ತ ಎಷ್ಟಾಗಿರ್ತದೆ, 90 ಡಿಗ್ರಿ ಆಗಿರ್ತದೆ. ಯಾಕೆಂದ್ರೆ ಇದು ಆಯತದ ಕೋನ. ಸೊ ಆ ಗುಣವನ್ನ ನಾವೀಗ ಇಲ್ಲಿ ಉಪಯೋಗಿಸುವ. ಸೊ ನಾನಿಲ್ಲಿ ಬರೀತಾ ಇದ್ದೇನೆ, ನೀವು ಬರೆಯುವಾಗ ಚಿತ್ರವನ್ನು ಗಮನಿಸಬೇಕು. ಸೊ ಕೋನ OSP ಪ್ಲಸ್ ತ್ರಿಭುಜ, 2 ತ್ರಿಭುಜಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಒಂದು ತ್ರಿಭುಜ ಯಾವುದು, ತ್ರಿಭುಜ POS, ಹಾಗೆ ಇನ್ನೊಂದು ತ್ರಿಭುಜ ROS. ಈ 2 ತ್ರಿಭುಜಗಳಲ್ಲಿ ಕೋನ OSP ಪ್ಲಸ್ ಕೋನ OSR ಇಸ್ ಈಕ್ವಲ್ ಟು ಎಷ್ಟು, 90 ಡಿಗ್ರಿ ಆಗಿದೆ. ಯಾಕೆ ರೀಸನ್ ಇದಕ್ಕೆ, ಇದು ಆಯತದ ಕೋನವಾಗಿದೆ. ಸೊ ಆಯತದ ಕೋನಗಳಾಗಿದೆ, ಹಾಗಾಗಿ ಅದು 90 ಡಿಗ್ರಿ ಆಗಿದೆ. ಸೊ ಕೋನ OSP ಎಷ್ಟಾಗಿದೆ, ಕೋನ OSP ನಮಗೆ ಗೊತ್ತಿದೆ, ನಾವು ಕಂಡುಹಿಡಿದಿದ್ದೇವೆ 35 ಡಿಗ್ರಿ. ಹಾಗೆ ಕೋನ OSR is equal to 90 ಡಿಗ್ರಿ. ಸೊ ಕೋನ OSR is equal to 90 ಡಿಗ್ರಿ ಮೈನಸ್ 35 ಡಿಗ್ರಿ. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ ಉತ್ತರ 55 ಡಿಗ್ರಿ. ಸೊ ನಾವಿಲ್ಲಿ ಹೇಳ್ಬೋದು ಕೋನ OSR is equal to 55 ಡಿಗ್ರಿ. ಸೊ ನೆಕ್ಸ್ಟ್ ನಾವು 6ನೇ ಕೋನವನ್ನು ಕಂಡುಹಿಡಿದಿದ್ದೇವೆ. ಕೋನ OSR is equal to 55 ಡಿಗ್ರಿ. ನೆಕ್ಸ್ಟ್ ಈಗ ಕೋನ OSR is equal to 55 ಡಿಗ್ರಿ ಆದ್ರೆ ನೀವು ಈ ಚಿತ್ರವನ್ನ ಗಮನಿಸಿದ್ರೆ ಚಿತ್ರದಲ್ಲಿ OS ಮತ್ತೆ ORಗಳು ಸಮ. ಸೊ ಸಮಬಾಹುಗಳಿಗೆ ಅಭಿಮುಖವಾಗಿರುವಂತ ಕೋನಗಳು ಕೂಡ ಸಮ ಆಗಿರ್ತದೆ. ಸೊ ನಾವಿಲ್ಲಿ ಹೇಳ್ಬೋದು ಕೋನ ತ್ರಿಭುಜ, ನೀವು ತ್ರಿಭುಜವನ್ನು ತೆಗೆದುಕೊಳ್ಳಿ. ಸೊ ತ್ರಿಭುಜ ROS ನಲ್ಲಿ, ತ್ರಿಭುಜ ROS ನಲ್ಲಿ OS is equal to OR ಆಗಿದೆ. ಯಾಕೆಂದ್ರೆ ಕರ್ಣಗಳು ಅರ್ಧಿಸುತ್ತವೆ, ಅದನ್ನು ನೀವು ಬರೀಬೇಕು. ಆದ್ರಿಂದ ನಾವು ಏನು ಹೇಳ್ಬೋದು ಇಲ್ಲಿ, ಕೋನ OSR is equal to ಕೋನ ORS ಆಗಿದೆ. ಸೊ ಕೋನ OSR ಎಷ್ಟು, 55 ಡಿಗ್ರಿ. ಹಾಗಾಗಿ ನಾವು ಕೋನ ORS ಎಷ್ಟು ಅಂತ ಹೇಳ್ಬೋದು, ಅದು ಕೂಡ 55 ಡಿಗ್ರಿ ಅಂತ ಹೇಳ್ಬೋದು. ಸೊ ಇಲ್ಲಿ ಈಗ ನಾವು 7ನೇ ಕೋನವನ್ನು ಕೂಡ ಕಂಡುಹಿಡಿದಿದ್ದೇವೆ. ಸೊ ನೀವಿಲ್ಲಿ ಗಮನಿಸಬಹುದು 7ನೇ ಕೋನ ನಮಗೆ 55 ಡಿಗ್ರಿ ಅಂತ ಸಿಕ್ಕಿದೆ. ನೆಕ್ಸ್ಟ್ ನೀವು ಇದೇ ರೂಲನ್ನ ಉಳಿದ ಕೋನಗಳನ್ನ ಕಂಡುಹಿಡಿಯಲಿಕ್ಕೆ ಕೂಡ ಉಪಯೋಗಿಸಬಹುದು. ಈಗ ತ್ರಿಭುಜ ROQ ಅನ್ನು ತೆಗೆದುಕೊಳ್ಳಿ. ತ್ರಿಭುಜ ROQ ಅನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ತ್ರಿಭುಜ ROQ ನಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಆಯತದ ಕರ್ಣಗಳು ಯಾವುದೆಲ್ಲ ಕರ್ಣಗಳು, OR ಮತ್ತೆ OQ ಇವುಗಳು ಒಂದಕ್ಕೊಂದು ಸಮವಾಗಿರ್ತದೆ. ಹಾಗಾಗಿ ಅವುಗಳ ಕೋನಗಳು ಕೂಡ ಒಂದಕ್ಕೊಂದು ಸಮ. ಆದ್ರಿಂದ ನಾವಿಲ್ಲಿ ಬರೀಬಹುದು. ಮೊದಲಿಗೆ ಅದನ್ನು ಬರೀತಾ ಇದ್ದೇನೆ. OR ತ್ರಿಭುಜ ROQ ನಲ್ಲಿ OR is equal to OQ ಆಗಿದೆ. OR is equal to OQ ಆಗಿದೆ. ಹಾಗಾಗಿ ಕೋನ ORQ ಯಾವುದಕ್ಕೆ ಸಮವಾಗಿದೆ, ಕೋನ OQR ಗೆ ಸಮವಾಗಿದೆ. ನೆಕ್ಸ್ಟ್ ಇಲ್ಲಿ ಈ ತ್ರಿಭುಜದ 3 ಕೋನಗಳ ಮೊತ್ತ ಯಾವಾಗಲೂ ಎಷ್ಟಾಗಿರ್ತದೆ, 180 ಡಿಗ್ರಿ. ಸೊ ಕೋನ ORQ ಪ್ಲಸ್ ಕೋನ OQR ಪ್ಲಸ್ ಕೋನ ROQ is equal to 180 ಡಿಗ್ರಿ. ಸೊ ಇಲ್ಲಿ ORQ ಯಾವುದಕ್ಕೆ ಸಮ, OQR ಗೆ ಸಮ. ಹಾಗಾಗಿ ಅದನ್ನು ಬರೀತೇನೆ, ORQ ನ ಜಾಗದಲ್ಲಿ OQR ಪ್ಲಸ್ ಕೋನ OQR ಪ್ಲಸ್ ROQ ಎಷ್ಟು, 110 ಡಿಗ್ರಿ is equal to 180 ಡಿಗ್ರಿ. ಸೊ 2OQR is equal to 180 ಡಿಗ್ರಿ ಮೈನಸ್ 110 ಡಿಗ್ರಿ ಅಂದ್ರೆ 70 ಡಿಗ್ರಿ. ಸೊ OQR is equal to ನಮ್ಗೆ ಇಲ್ಲಿ ಎಷ್ಟು ಸಿಗ್ತದೆ, 70 ಡಿಗ್ರಿ ಭಾಗಿಸು ಕೋನ OQR is equal to 70 ಡಿಗ್ರಿ ಭಾಗಿಸು 2 ಅಂದ್ರೆ 35 ಡಿಗ್ರಿ ಅಂತ ಸಿಗ್ತದೆ. ಸೊ ನಾವೀಗ 8ನೇ ಕೋನವನ್ನು ಕಂಡುಹಿಡಿದಿದ್ದೇವೆ. ಕೋನ OQR is equal to 35 ಡಿಗ್ರಿ. ಸೊ ಈ ಕೋನ 35 ಡಿಗ್ರಿ ಆದ್ರೆ ಇದು ಯಾವುದಕ್ಕೆ ಸಮವಾಗಿದೆ, ಕೋನ ORQ
ಕ್ಯೂಗೆ ಸಮವಾಗಿದೆ, ಹಾಗಾಗಿ ಅದು ಕೂಡ ಏನಾಗಿರ್ತದೆ 35 ಡಿಗ್ರಿ ಆಗಿರ್ತದೆ. ಸೊ ಈ ಕೋನ ಕೂಡ ಈಗ 35 ಡಿಗ್ರಿ ಆಗಿರ್ತದೆ. ನೆಕ್ಸ್ಟ್ ನಾವು ಕಂಡುಹಿಡಲಿಕ್ಕೆ ಉಳಿದಿರುವಂಥದ್ದು ಒಂದು ಕೋನ, ಇಲ್ಲಿರುವಂಥ ಎರಡು ಕೋನಗಳು, ಈ ಕೋನ ಮತ್ತೆ ಇದನ್ನು ಕಂಡುಹಿಡಿಬೇಕು. ಚಿತ್ರವನ್ನು ಗಮನಿಸಿ, ಇದನ್ನು ಎರಡನ್ನು ಕಂಡುಹಿಡಲಿಕ್ಕೆ ನಾವು ಆಯತದ ಗುಣವನ್ನು ಉಪಯೋಗಿಸ್ಬೋದು. ಅಂದ್ರೆ ಈಗ ನೀವು ಎರಡು ತ್ರಿಭುಜವನ್ನು ತೆಗೆದುಕೊಳ್ಳಿ. ಇಲ್ಲಿ ತ್ರಿಭುಜ ಪಿ ಒ ಕ್ಯೂ ಮತ್ತು ತ್ರಿಭುಜ ಕ್ಯೂ ಒ ಆರ್ ನಲ್ಲಿ ಕೋನವನ್ನು ಗಮನಿಸಿ. ಕೋನ ಇಲ್ಲಿ ಓ ಇದೆ, ಸೊ ಕೋನ ಒ ಕ್ಯೂ ಪಿ ಪ್ಲಸ್ ಕೋನ ಒ ಕ್ಯೂ ಆರ್, ಇದು ಎಷ್ಟು 90 ಡಿಗ್ರಿ, ಯಾಕೆಂದ್ರೆ ಇದು ಆಯತದ ಕೋನ. ಸೊ ಇಲ್ಲಿ ಒ ಕ್ಯೂ ಆರ್ ನಮಗೆ ಎಷ್ಟು ಅಂತ ಗೊತ್ತಿದೆ, ಒ ಕ್ಯೂ ಆರ್ ನಮಗೆ 35 ಡಿಗ್ರಿ ಅಂತ ಗೊತ್ತಿದೆ. ಸೊ ಇದು 35 ಡಿಗ್ರಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಕೋನ ಒ ಕ್ಯೂ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ 35 ಡಿಗ್ರಿ. ಸೊ ಕೋನ ಒ ಕ್ಯೂ ಪಿ ಇಸ್ ಈಕ್ವಲ್ ಟು 55 ಡಿಗ್ರಿ ಅಂತ ಸಿಗ್ತದೆ. ಸೊ ಇನ್ನೊಂದು ಕೋನವನ್ನು ಕೂಡ ನಾವು ಕಂಡುಹಿಡಿದಿದ್ದೇವೆ. ಅಂದ್ರೆ ಈ ಕೋನವು ಎಷ್ಟಾಗಿದೆ, ಈ ಕೋನವು 55 ಡಿಗ್ರಿ ಆಗಿದೆ. ನೆಕ್ಸ್ಟ್ ಈ ಕೋನ 55 ಡಿಗ್ರಿ ಆದ್ರೆ ನೆಕ್ಸ್ಟ್ ಇದಕ್ಕೆ ಇಲ್ಲಿ ನೀವು ನೋಡ್ಬೋದು, ಈ ಬಾವು ಮತ್ತೆ ಈ ಬಾವು ಸಮವಾಗಿರುವುದರಿಂದ ಅಭಿಮುಖ ಬಾವುಗಳಿಗೆ ಸಮವಾಗಿರುವಂತ ಕೋನ ಸಮವಾಗಿರ್ತದೆ. ಹಾಗಾಗಿ ನಾವಿಲ್ಲಿ ಬರೀಬಹುದು ಕೋನ ಒ ಪಿ ಕ್ಯೂ ಯಾವುದಕ್ಕೆ ಸಮವಾಗಿದೆ, ಕೋನ ಒ ಕ್ಯೂ ಪಿ ಗೆ ಸಮವಾಗಿದೆ. ಆದ್ರಿಂದ ನೆಕ್ಸ್ಟ್ ಕೋನ ಒ ಪಿ ಕ್ಯೂ ಇಸ್ ಈಕ್ವಲ್ ಟು 55 ಡಿಗ್ರಿ ಅಂತ ಬರೀಬಹುದು. ಸೊ ಇಲ್ಲಿ ನಮಗೆ ನೆಕ್ಸ್ಟ್ ಕೋನ ಕೂಡ ಸಿಗ್ತಾ ಇದೆ, 55 ಡಿಗ್ರಿ ಅಂತ ಸಿಗ್ತಾ ಇದೆ. ಸೊ ಈ ರೀತಿಯಲ್ಲಿ ನಾವು ಈ ಆಯತದ ಎಲ್ಲಾ ಕೋನಗಳನ್ನ ಕಂಡುಹಿಡಿದಿದ್ದೇವೆ.